ಹಾಯ್ ಫ್ರೆಂಡ್ಸ್, ನಾನು ಮಾಲ್ತೇಶ್. ಈ ವಿಡಿಯೋದಲ್ಲಿ NCERT 10th ಮ್ಯಾಥ್ಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಚಾಪ್ಟರ್ ಬರ್ತಕ್ಕಂಥ ಎಕ್ಸರ್ಸೈಸ್ ನಂಬರ್ 1.3 ನಲ್ಲಿ 15th ಕ್ವೆಶ್ಚನ್ ಅನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದ್ದೀವಿ. The question says like this: a contractor on construction job specifies a penalty for delay of completion beyond a certain date as follows: rupees 200 for the first day, rupees 250 for the second day, rupees 300 for the third day, etc. The penalty for each succeeding day being rupees 50 more than for the preceding day. How much money the contractor has to pay as penalty if he has delayed the work by 30 days ಅಂತ ಇದೆ. ನೋಡಿ, ಇದು ತುಂಬಾ ಲೆಂತಿ ಆಗಿದ್ರು ಕೂಡ ಆನ್ಸರ್ ಮಾತ್ರ ತುಂಬಾ ಈಸಿ ಆಗಿದೆ. ಸೊ ಕ್ವಶನ್ ಏನ್ ಹೇಳುತ್ತೆ ಅಂತ ನೋಡೋಣ. ಈ ಕಾಂಟ್ರಾಕ್ಟರ್ ಏನ್ ಮಾಡ್ತಾನೆ ಅಂದ್ರೆ ಕನ್ಸ್ಟ್ರಕ್ಷನ್ ಜಾಬ್ ಅನ್ನ ಒಪ್ಕೊಳ್ತಾನೆ. ವಿತ್ ಇನ್ ಅಲಾಟೆಡ್ ಡೇಟ್ ಆರ್ ಸ್ಪೆಸಿಫೈಡ್ ಡೇಟ್ ಅವನೇನಾದ್ರು ಕಂಪ್ಲೀಷನ್ ಮಾಡಲಿಲ್ಲ ಅಂತಂದ್ರೆ ಒಂದು ದಿವಸಕ್ಕೆ ಅವನೇನ್ ಮಾಡಬೇಕು, ಪೆನಾಲ್ಟಿಯನ್ನ ಕೊಡಬೇಕಾಗ್ತದೆ ಅಂತ ಅಲ್ಲಿ ಕಂಡೀಷನ್ ಇರುತ್ತೆ. ಫಸ್ಟ್ ಡೇ 200, ಸೆಕೆಂಡ್ ಡೇಗೆ ಒಂದು 50 ಜಾಸ್ತಿ, ಥರ್ಡ್ ಡೇಗೆ ಮತ್ತೊಂದು 50 ಜಾಸ್ತಿ, ಈ ರೀತಿಯಾಗಿ 50-50 ಹೆಚ್ಚು ಮಾಡ್ತಾ ಮಾಡ್ತಾ ಹೋಗ್ತಾರೆ. ಸೊ ಆ ಕಾಂಟ್ರಾಕ್ಟರ್ ಏನ್ ಮಾಡ್ತಾನೆ, ಆ ಕೆಲಸವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಅವನಿಗೆ 30 ಡೇಸ್ ಆದ್ರೂ ಕೂಡ ಕಂಪ್ಲೀಟ್ ಆಗ್ಲಿಲ್ಲ ಅವನು. ಸೊ ಹಾಗಾಗಿ ಅವನು ಪೆನಾಲ್ಟಿಯನ್ನ ಕಟ್ತಾ ಬರಬೇಕಾಗ್ತದೆ ಅಕಾರ್ಡಿಂಗ್ ಟು ರೂಲ್, ಅಕಾರ್ಡಿಂಗ್ ಟು ಕಂಡೀಷನ್. ಸೊ ಅವನು ಏನ್ ಮಾಡ್ಬೇಕಾಗುತ್ತೆ, ಒಂದು ಪೆನಾಲ್ಟಿಯನ್ನು ಕಟ್ಟಬೇಕಾಗುತ್ತೆ. ಸೊ ಅವನು 30 ಡೇಸ್ಗೆ ಅವನು ಫಸ್ಟ್ ಡೇಗೆ 200, ಸೆಕೆಂಡ್ ಡೇಗೆ 250 ಅಂತಂದ್ರೆ 50-50 ಮೋರ್, rupees 50 ಮೋರ್ ಫಾರ್ ನೆಕ್ಸ್ಟ್ ಡೇ. ಆ ರೀತಿ ಮಾಡ್ತಾ ಹೋದಾಗ ಟೋಟಲ್ 30 ಡೇಸ್ಗೆ ಎಷ್ಟು ಪೆನಾಲ್ಟಿಯನ್ನ ಅವನು ಕಟ್ಟದ ಅಂತ ಅದು ಪ್ರಶ್ನೆ ಇದೆ. ಸೊ ನೋಡೋಣ ಇಲ್ಲಿ, ವಾಟ್ ಈಸ್ ಸೊಲ್ಯೂಷನ್. ನೋಡಿ, ಅವನು ಫಸ್ಟ್ ಡೇ ನಲ್ಲಿ rupees 200 ಅನ್ನ, ಸೊ ದೇರ್ ಫಾರ್ ಫಸ್ಟ್ ಡೇಗೆ 200, ಸೆಕೆಂಡ್ ಡೇಗೆ 250, ಥರ್ಡ್ ಡೇಗೆ 300, ನೆಕ್ಸ್ಟ್ ಏನ್ ಮಾಡ್ತಾನೆ 50 ಮೂರ್ ಆಡ್ ಮಾಡ್ತಾ ಹೋಗ್ಬೇಕು ಅಂತಂದ್ರೆ, ಸೊ ನೆಕ್ಸ್ಟ್ ಡೇಗೆ 350 ಪ್ಲಸ್ 400 ಲೈಕ್ ದಿಸ್ ಅಪ್ ಟು ಎಷ್ಟು ಡೇ, n is equal to 30 days. ಸೊ 30 ಡೇಸ್ ತನಕ ಅವನ್ ಏನ್ ಮಾಡ್ತಾನೆ ನೋಡಿದ್ವಿ. ಇಫ್ ಹಿ ಹ್ಯಾಸ್ ಡಿಲೇಡ್, ಅವನೇನಾದ್ರು 30 ಡೇಸ್ ವರೆಗೂ ಡಿಲೇ ಮಾಡಿದ್ರೆ ಅವ್ರು ಎಷ್ಟು ಪೆನಾಲ್ಟಿಯನ್ನು ಕಟ್ಟಬೇಕಾಗುತ್ತೆ ಅಂತ ನಾವೀಗ ಕಂಡುಹಿಡಬೇಕು ಅಂತಂದ್ರೆ, ದಿಸ್ ಈಸ್ ಎ ಅರ್ಥಮೆಟಿಕ್ ಸೀರೀಸ್. ಸಮ್ ಕಂಡುಹಿಡಿಬೇಕಾಗ್ತದೆ. ಸಮ್ ಫಾರ್ಮುಲಾ ವಿ ನೋ ವೆರಿ ವೆಲ್, ದಟ್ Sn is equal to n/2 of 2a plus n minus 1 into d. ಆ ಫಾರ್ಮುಲಾ ಹಾಕೊಂಡು ನಾವು ಈ ಸಮ್ ಅನ್ನ ಕಂಡುಹಿಡಿದ್ರೆ ದಟ್ ಈಸ್ ನಥಿಂಗ್ ಬಟ್ ಪೆನಾಲ್ಟಿ ದಟ್ ಹಿ ಪೇಯ್ಡ್. ಸೊ ಇಲ್ಲಿ ಏನೇನ್ ಡೇಟಾಸ್ ಇದೆ ಅಂತ ನಾವು ಬರಿತಾ ಹೋಗೋಣ. ಸೊ ದಿಸ್ ಈಸ್ ಎ. ಸೊ ಎ ಮೀನ್ಸ್ ಫಸ್ಟ್ ಟರ್ಮ್, ದಟ್ ಈಸ್ 200. ಸೊ ಡಿ ಕಾಮನ್ ಡಿಫರೆನ್ಸ್, ದಟ್ ಈಸ್ ಡಿ is equal to 250 minus 200. 250 minus 200, that is equal to 50. So D is equal to 50, that is common difference is equal to 50. And how many days he took antandre 30 days. So if he take 30 days antandre, that is m is equal to 30, that is S30 is equal to question mark. So this is about the data given. So now we take the formula, that is sum of nth terms formula. Therefore Sn is equal to n/2 of 2a plus m minus 1 into d. So that is equal to, n means this one n, that is 30.
So 30 by 2 of 2 into A means that is 200 plus N means that is 30 minus 1 D means that is common difference 50. So 2 ones are 2 15s are. So 15 of 200 2s are 400 plus 30 minus 1 29 into 50. So that is equal to 15 of 400 plus 29 50 means 0. 5 9s are 45. 5 2s are 10 plus 4 1 4 5 0. So that is equal to 15 into 1850. So that equals to 1850 into 15. 1500 15 ones are 15 plus 12 27. So 27,750 rupees. So that contractor pays penalty rupees 27,750 rupees for his delayed up to 30 days. ಇನ್ನೊಂದು ಸರಿ ನೋಡೋಣ. ಸೊ ಒಬ್ಬ ಕಾಂಟ್ರಾಕ್ಟರ್ ಏನ್ ಮಾಡ್ತಾನೆ, ಒಂದು ಜಾಬ್ ಅನ್ನ ಸ್ಪೆಸಿಫೈಡ್ ಡೇಟ್ ಒಳಗಡೆ ಮುಗಿಸ್ಲಿಲ್ಲ ಅಂತಂದ್ರೆ he agreed to the condition that he pay penalty for every excessive date if he not finished. So that in the first day he pays rupees 200 and second day he pays rupees 250 and 300. Every day the penalty rate will be increasing 50 rupees more. ಸೊ ಆ ಥರ ಇಲ್ಲಿ ನಾವು ಬರ್ಕೊಂಡ್ರೆ ಈ ರೀತಿ ಆಗುತ್ತೆ. ಅಪ್ ಟು 30 ಡೇಸ್ ಏನಾದ್ರು ಆಗಿದ್ರೆ ಅದರ ಪೆನಾಲ್ಟಿಗೆ ನಾವು ಬರ್ಕೋಬೇಕಾದ್ರೆ ದಿಸ್ ಇಸ್ ಫಸ್ಟ್ ಟರ್ಮ್. ಸೊ 250 ಮೈನಸ್ 200 is the common difference and n is the number of days, that is number of terms. That is S30 is equal to question mark. Let me write the formula to find the sum of n terms in the arithmetic progression, that is Sn is equal to n by 2 of 2a plus n minus 1 into d. We put all values n, a, m, d and we get the sum of 30 terms. So that he pay the penalty 27,750 rupees for his 30 days delay. Okay, thank you friends. If you like the video, please like and subscribe my channel, because every day I uploading the arithmetic progression chapter lesser problems. Thank you friends. Hi friends, ಇದೇ ತರದ ವರ್ಡ್ ಪ್ರಾಬ್ಲಮ್ಸ್ ಗಳನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಲ್ಲಿ ಬರ್ತಕ್ಕಂಥ ವರ್ಡ್ ಪ್ರಾಬ್ಲಮ್ಸ್ ಗಳನ್ನು ಕೂಡ ನಾವು ಸಾಲ್ವ್ ಮಾಡೋಣ. ಸೊ ಇದು ಎಕ್ಸರ್ಸೈಸ್ ನಂಬರ್ 1.3 ನಲ್ಲಿ 16th ಪ್ರಾಬ್ಲಮ್. ದ ಪ್ರಾಬ್ಲಮ್ ಸೇಸ್ ಲೈಕ್ ದಿಸ್: ಎ ಸಮ್ ಆಫ್ rupees 700 is to be used to give 7 cash prizes to students of a school for their overall academic performances. If each prize is rupees less than its preceding prize, find the value of each of the prizes ಅಂತ ಇದೆ. ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ಸ್ಕೂಲ್ ನಲ್ಲಿ ಅವರ ಸ್ಟೂಡೆಂಟ್ ಗಳ ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಓವರ್ ಆಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಗೋಸ್ಕರವಾಗಿ 7 ಪ್ರೈಸಸ್ ಅನ್ನ ಇಟ್ಟಿರ್ತಾರೆ. ಸೊ 7 ಕ್ಯಾಶ್ ಪ್ರೈಸಸ್ ಗಳನ್ನ ಇಟ್ಟಿರ್ತಾರೆ. ಅದಕ್ಕೆ 7 ಕ್ಯಾಶ್ ಪ್ರೈಸಸ್ಗೆ ಟೋಟಲ್ ಸಮ್ ಅಲಾಟೆಡ್. ಸೊ ದಟ್ ಈಸ್ rupees 700. ಅದರ ಒಂದು ಕಂಡೀಷನ್ ಏನು ಅಂತಂದ್ರೆ, ಫಸ್ಟ್ ಪ್ರೈಸ್ಗೆ ಮತ್ತೆ ಸೆಕೆಂಡ್ ಪ್ರೈಸ್ಗೆ ಡಿಫರೆನ್ಸ್ ಎಷ್ಟಿರಬೇಕು? 20 rupees ಇರಬೇಕು. ಅಂದ್ರೆ ಸೊ ಎವ್ರಿ 7 ಪ್ರೈಸ್ ಕ್ಯಾಶ್ ಪ್ರೈಸಸ್ ಕೂಡ 20 ಏನಿರಬೇಕು, ಡಿಫರೆನ್ಸಸ್ ಇರಬೇಕು. ಸೊ ಆ ರೀತಿಯಾಗಿ ಇದ್ರೆ
ಫೈಂಡ್ ದ ವ್ಯಾಲ್ಯೂ ಆಫ್ ಈಚ್ ಆಫ್ ದ ಪ್ರೈಸಸ್. ಒಂದೊಂದು ಪ್ರೈಸ್ನ ವ್ಯಾಲ್ಯೂನು ಕೂಡ ಎಷ್ಟು ಅಂತ ಅವರು ಹೇಳ್ತಾರೆ. ಸೊ ಈಗ ಅದನ್ನ ನಾವು ಕಂಡುಹಿಡಿಯೋಣ. ದಟ್ ಈಸ್ ಸೊಲ್ಯೂಷನ್. ಸೊ ಇಲ್ಲಿ ನಾವು ಆ ಒಂದು ಫಸ್ಟ್ ಕ್ಯಾಶ್ ಪ್ರೈಸ್ ಎಷ್ಟು ಅಂತ ಗೊತ್ತಿಲ್ಲ. ಫಸ್ಟ್ ಗೊತ್ತಾದ್ರೆ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್ ಎಲ್ಲವನ್ನು ಕೂಡ ಬರಿಬೋದು. ಯಾಕೆ ಅಂತಂದ್ರೆ ಒಂದ್ ಪ್ರೈಸ್ಗೂ ಇನ್ನೊಂದು ಪ್ರೈಸ್ಗೂ ಇರ್ತಕ್ಕಂಥ ಡಿಫರೆನ್ಸ್ ಎಷ್ಟು? 20 ರೂಪೀಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ಯಾಶ್ ಪ್ರೈಸ್ ಎಕ್ಸ್ ಆದ್ರೆ ಸೆಕೆಂಡ್ ಕ್ಯಾಶ್ ಪ್ರೈಸ್ ಅದಕ್ಕಿಂತ 20 ಲೆಸ್ ಅಂತಂದ್ರೆ ಎಕ್ಸ್ ಮೈನಸ್ 20. ನೆಕ್ಸ್ಟ್ ಥರ್ಡ್ ಕ್ಯಾಶ್ ಪ್ರೈಸ್ ಎಕ್ಸ್ ಮೈನಸ್ 40, ಫೋರ್ತ್ ಎಕ್ಸ್ ಮೈನಸ್ 60, ಈ ರೀತಿ ಆಗುತ್ತೆ. ಸೊ ಅದನ್ನ ನಾವಿಲ್ಲಿ ಬರಿತಾ ಲೆಟ್ the cash prices be x, x minus 20, x minus 40, x minus 60, x minus 80, 1, 2, 3, 4, 5, x minus 100, x minus 120. That is A1, A2, A3, A4, A5, A6, A7. ನೋಡಿ ಅಂದ್ರೆ ಫಸ್ಟ್ ಪ್ರೈಸ್ ಏನಾದ್ರೂ ಎಕ್ಸ್ ಅಂತ ಇದ್ರೆ ಅದರ ನೆಕ್ಸ್ಟ್ ಪ್ರೈಸ್ ಇದಕ್ಕಿಂತ ಲೆಸ್ ದನ್ ದ ಫಸ್ಟ್, ಲೆಸ್ ದನ್ ಆಫ್ ಫಸ್ಟ್ ಪ್ರೈಸ್, ದಟ್ ಈಸ್ ಎಕ್ಸ್ ಮೈನಸ್ 20. ನೆಕ್ಸ್ಟ್ ಥರ್ಡ್ ಪ್ರೈಸ್ ಏನೋ ಇದಕ್ಕಿಂತ 20 ಏನಿರ್ಬೇಕು, ಕಡಿಮೆ ಇರಬೇಕು. ಸೊ ಆ ರೀತಿ ನಾವು ಬರ್ಕೊಂತ ಹೋಗಿದೀವಿ. ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ನಾವು ಕರೆದ್ರೆ. ಸೊ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅಂತಕ್ಕಂಥ ಇಲ್ಲಿ ನಾವು ಬರ್ಕೊಂಡ್ರೆ, ದಟ್ ಈಸ್ ಸಮ್ ಆಫ್ 7. ಸೊ n is equal to 7. n is equal to 7. S7 is equal to 700. ಅಂದ್ರೆ ಟೋಟಲ್ prices, sum of all total cash prices is 700 rupees. So that is S7 is equal to 700. Then the first A is equal to X, first term. This is first term. And the common difference, that is A2 minus A1. A2 minus A1. ಇದರಿಂದ ಇದನ್ನ ಕಳಿಬೇಕು ನಾವು. So that is common difference. That is x minus 20 minus x plus x minus x cancel. So d is equal to minus 20. So common difference ಗೊತ್ತಾಯ್ತು, a ಗೊತ್ತಾಯ್ತು, n ಗೊತ್ತಾಯ್ತು, s7 700 ಅಂತ ಗೊತ್ತಾಯ್ತು. ಸೊ ನಾವೀಗ ಇದರಿಂದ ಏನ್ ಕಂಡುಹಿಡ್ಕೋಬೇಕು? ಫಸ್ಟ್ ಟರ್ಮ್ ಕಂಡುಹಿಡ್ಕೋಬೇಕು. ಇದನ್ನ ಕಂಡುಹಿಡ್ಕೊಂಡ್ಬಿಟ್ರೆ a is equal to x. ಸೊ ಇದನ್ನ ಕಂಡುಹಿಡ್ಕೊಂಡ್ರೆ ನಾವು ನೆಕ್ಸ್ಟ್ 20 ಲೆಸ್ ಮಾಡ್ತಾ ಮಾಡ್ತಾ ನಮಗೆ ಆರಾಮ್ಸೆ ವ್ಯಾಲ್ಯೂ ಸಿಕ್ಬಿಡುತ್ತೆ. So now what formula we have to put here is Sn is equal to n by 2 of 2a plus n minus 1 into d. So that is S7 or Sn or S7 is equal to 700 is equal to n means 7 by 2 of 2 into a means that is x plus n means 7 minus 1, d means that is minus 20. So that is equal to, by cross multiplication, 700 into 2 and divided by 7 is equal to 2x plus 7 minus 1 6 into minus 20. That is 7 ones are 7 ones are 2 zeros, 100 twos are 200 is equal to 2x plus into minus minus 26 are 120. So we bring minus 120 to the left side. That is 200 plus 120 is equal to 2x. So we add 200 plus 120, that is 320 is equal to 2x. So 320 by
2 is equal to x is equal to 2 1s are 2 6s, that is x is equal to 160. So ಈ x is equal to 160 ಅಂತಂದ್ರೆ this is first cash price ಇದೆ, first cash price ಇದು second, ಇದು third, ಇದು fourth, ಇದು fifth, ಇದು sixth, ಇದು seventh. So ಅಲ್ಲಿಗೆ therefore the 7 cash prices are, first one is x means 160, next x minus 20 means 160 minus 20, that is 140, next 160 minus 40, that is 120, 160 minus 60, that is 100, and 160 minus 80, 160 minus 100, that is 60, and 160 minus 120, that is 40. So the cash price, 7 cash prices are 160, 140, 120, 100, 80, 60, 40. ನೋಡಿ ಈ ತರ ಬರುತ್ತೆ. ಸೊ ನಾವು ಈಗ ಒಂದು ವರ್ಡ್ ಪ್ರಾಬ್ಲಮ್ ಅನ್ನ ನಾವು ಒಂದು ಸಿಂಬಾಲಿಕ್ ಆಗಿ ಬರ್ಕೊಂಡಾಗ ಇನ್ನೊಂದ್ಸರಿ ನೋಡುವ. A sum of rupees 700 is to be used to give 7 cash prizes to students of a school for their overall academic performances. If each prize is rupees 20 less than its preceding prize, find the value of each of the prizes. So ಇಲ್ಲಿ n means 7, Sn means 700, A means the first term, that is x, ಗೊತ್ತಿಲ್ಲ ಫಸ್ಟ್ ಕ್ಯಾಶ್ ಪ್ರೈಸ್ x ಅಂತ ಬರ್ಕೊಂಡಿದ್ವಿ. ಸೊ ಅದಕ್ಕಿಂತ 20 ಲೆಸ್ ಅಂತ ಬರ್ಕೊಂಡು ಹೋದ್ರೆ x minus 20, x minus 40, x minus 60 ಈ ರೀತಿ ಬರುತ್ತೆ. ಸೊ ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು x minus 20 minus x ಅಂತಂದ್ರೆ x ಕ್ಯಾನ್ಸಲ್ ಆಗಿ minus 20 ಬರುತ್ತೆ. ಸೊ ವಿ ನೋ ದ ಫಾರ್ಮುಲಾ Sn is equal to n by 2 of 2a plus n minus 1 into d. We put all these values in the formula, we get x value. So x is the first price, that is 160 rupees. So second price, that is minus 20, 160 minus 20 means 140, 120, 180, 60, 40. So ee tara barutte. Okay, thank you friends. If you like the video, please like, and don't forget to subscribe my channel. Thank you friends.